ಉಗೆ ಮಾಡ್ತೀವಿ ಉಗೆ ಮಾಡ್ತಪ್ಪ ಉಗೆ ಮಾಡ್ಪಳೆಯ ಉಗೆ ಹಾಕ್ತಿ ಉಗೆ ಮಾಡ್ತೀಯ. ಇದು ಸಾಟರ್ಡೇದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನನಗಂತೂ ಮುಂಚೆ ಎಲ್ಲ ಪ್ರಪಂಚ ಸುತ್ತಬೇಕು ಅನ್ನೋ ಆಸೆ ಇತ್ತು. ಇವಾಗ ಮಾದಪ್ಪನ ಬೆಟ್ಟ ನೋಡಿದ್ರೆ ಸಾಕು ಅನ್ನಂಗಾಗಿದೆ. ನಮ್ಮ ಪ್ರಾಣಿನ ಮುಡಿ ಕೊಡಬೇಕಿತ್ತಲ್ಲ, ಬೆಳಗ್ಗೆನೇ ಎದೊಳಿಸ್ತು, ಅವ್ನು ಕೊಡಲ್ಲ ಅಂತ ಅಳ್ತಿದ್ದಂತೆ. ಮಾದಪ್ಪ ಅಂದರೆ ತುಂಬಾ ಇಷ್ಟ. ನಾವು ಚಿಕ್ಕೂರಿಂದ ಪೂಜಿಸಿರೋದು ಇದೊಂದೇ ದೇವರು, ನಾವು ಹೋಗಿರೋದು ಇದೊಂದೇ ದೇವಸ್ಥಾನಕ್ಕೆ, ಎಲ್ಲೂ ಹೋಗಿಲ್ಲ, ನಾನು ಎಲ್ಲೂ ನೋಡಿಲ್ಲ. ಮತ್ತು ಅಲ್ಲಿಂದ ಹೊರಟ್ವಿ ತಲಕಾಡುಗೆ ಹೋಗೋಣ ಅಂತ. ತಲಕಾಡುವಲ್ಲಿ ಇವರೆಲ್ಲ ಆಟ ಆಡಿದ್ರು. ನಮ್ಮ ಪ್ರಾಣಿನ ನಾವು ಯಾವತ್ತೂ ನೀರಲ್ಲೇ ಬಿಟ್ಟಿರಲಿಲ್ಲ. ಒಂದು ಸ್ವಲ್ಪ ಇವರೆಲ್ಲ ನೀರಲ್ಲಿ ಆಟ ಆಡ್ಕೊಂಡು ತೆಪ್ಪದಲ್ಲಿ ಹೋಗೋಣ ಅಂತ ಹೊರಟ್ರು. ನಾನು ನನ್ನ ಚಿಕ್ಕ ಮಗುನ ಎತ್ಕೊಂಡಿದ್ದೆ. ಅವ್ನು ಸ್ವಲ್ಪ ನಿದ್ದೆಯಲ್ಲಿ ಎಲ್ಲೇ ದೊಡ್ಸಿದ್ರು ಪಾಪ ಎದ್ದು ನೋಡ್ತಿತ್ತು, ಎಲ್ಲೂ ಅಳ್ಳಿಲ್ಲ. ಅವ್ನಿಗೆ ಹೊಟ್ಟೆ ಹಸ್ದಾಗ ಮಾತ್ರ ಅಳ್ತಿದ್ದ. ಅವ್ನು ಎಷ್ಟೇ ನಗಾಡ್ಸಿದ್ರು ನಗ್ತಿರ್ಲಿಲ್ಲ. ಏನೇನೋ ಮಾತಾಡಿಸ್ತಾ ಇದ್ದೆ, ಅವ್ನು ಏನೂ ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಸುತ್ತ ನೋಡ್ತಾ ಇದ್ದ ಅಷ್ಟೇ. ಏನು ತೋರಿಸಿದ್ರು ನಾನು ನಗಿಸ್ತಾ ಇದ್ದೆ, ಸ್ವಲ್ಪ ಟ್ರೈ ಮಾಡೋಣ ನಗಲಿ ಅಂತ ಅಂದ್ಬಿಟ್ಟು. ಪ್ರಾಣಿದಿಂದ ನಾವು ಇದುವರೆಗೂ ತಣ್ಣೀರಲ್ಲಿ ಬಿಟ್ಟೇ ಇಲ್ಲ. ಅವ್ನು ಇದೇ ಫಸ್ಟು ನೀರಲ್ಲಿ ಆಟಾಡಿದ್ದು. ಆಟಾಡ್ಬಿಟ್ಟು ಬಂದ್ಬಿಟ್ಟು ಅವ್ನಿಗೆ ಚಳಿ ಜಾಸ್ತಿ ಆಗಿತ್ತು. ನಾವು ಬಟ್ಟೆ ಬೇರೆ ಚೇಂಜ್ ಮಾಡಿರಲಿಲ್ಲ, ಚಳಿಯಲ್ಲಿ ನಡ್ತಿದ್ದ. ಅವ್ನು ಬೆಳಗ್ಗೆಯಿಂದ ಊಟನೂ ಮಾಡಿರಲಿಲ್ಲ. ಇದೇ ಖುಷಿಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು, ಚಳಿ ಅಲ್ವಾ, ಹಂಗೆ ಕಾಫಿ ಕುಡ್ಕೊಂಡು ಅಲ್ಲಿ ಬಜ್ಜಿ ತಿಂದ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚುರುಮುರಿ ಎಲ್ಲ ತೊಗೊಂಡು ತಿಂದ್ವಿ. ನಮ್ಮ ವಿಶಾಲು ಹಿಂದೆ ಹೋಗ್ಬಿಟ್ಟಿದ್ದಾನೆ ನೋಡಿ, ನಾನು ನೋಡೇ ಇಲ್ಲ. ಅವರೆಲ್ಲ ಆಟಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.